ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನಂತೂ ಸಕ್ಕತ್ತಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಮ್ಮ ಅಜ್ಜಿ ಮನೆಗೆ ಮತ್ತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಈ ಒಂದು ಅದೇ ಮಾನ್ಸೂನ್ ಸೀಸನ್ನ ಸವಿಯೋಕ್ಕೆ. ಆಮೇಲೆ ಆ್ಯಂಡ್ ಮಾನ್ಸೂನ್ ಸೀಸನಲ್ಲಿ ನಮ್ಮ ಅಜ್ಜಿ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಸುತ್ತಮುತ್ತ ಅಷ್ಟೊಂದು ಗ್ರೀನರಿ ಇದೆ. ಆಮೇಲೆ ಎಲ್ಲ ಒಂದು ವಾತಾವರಣ ಆಗಿರ್ಬೋದು, ಅಂದರೆ ನಿಮಗೆ ಈಗ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಆಗ್ತಾಯಿಲ್ಲ. ಅಂದರೆ ಈ ಮಲೆನಾಡು ರೀಜನಲ್ಲಿ ನಮ್ಮ ಒಂದು ಭದ್ರಾವತಿಯಲ್ಲಿ ಎಷ್ಟು ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಯಾಕಂದರೆ ಬರೀ ಈಗ ಮಳೆ ಬಂದರೆ ಡ್ರಿಸ್ಲಿಂಗ್ ಅಂತೂ ಬರ್ತಾನೆ ಇರುತ್ತೆ. ಒಂದು 2 ಮಿನಿಟ್ಸು ಬಿಡುವು ಕೊಡ್ಬೋದು ಅಷ್ಟೇ. ಆದರೆ 2 ಮಿನಿಟ್ಸ್ ಆದ ತಕ್ಷಣ ಆ ಒಂದು ಡ್ರಿಸ್ಲಿಂಗು ಶುರುವಾಗಿ ಹೋಗುತ್ತೆ. ಆ ಒಂದು ಡ್ರಿಸ್ಲಿಂಗ್ ಆಗ್ತಿರ್ಬೇಕಾದ್ರೆ ನೀವು ವೆದರ್ ನೋಡಬೇಕು ಮತ್ತು ಸುತ್ತಮುತ್ತ ವಾತಾವರಣ ನೋಡಬೇಕು. ಅಷ್ಟು ಕಾಮಾಗಿರುತ್ತೆ ಮತ್ತು ಸಖತ್ ಗ್ರೀನ್ ಆಗಿರುತ್ತೆ. ಇವತ್ತು ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೋಡ ಆಗಿದೆ ಅಂತ. ಈಗ ಬೆಳಗ್ಗೆ ಆಲ್ಮೋಸ್ಟ್ ನಿಮಗೆ 10:45 11 o'clock ಆಗಿರ್ಬೋದು. ಎಷ್ಟು ಮೋಡ ಆಗಿದೆ ಅಂದರೆ, ಆ್ಯಂಡ್ ಮಳೆ ಅಂತ ಬರ್ತಾನೆ ಇರುತ್ತೆ. ಸಖತ್ ಪೀಸ್ಫುಲ್ಲಾಗಿ ಕಾಮಾಗಿದೆ. ಸೊ ಇಲ್ಲಿ ನೀವು ರೋಡ್ ನೋಡ್ಬೋದು. ಈ ರೋಡಲ್ಲೇ ನಮ್ಮ ಅಜ್ಜಿ ಮನೆ ಇರೋದು, ಆಯಿತಾ. ಅದನ್ನೂ ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಷ್ಟು ವೆದರ್ ಚೆನ್ನಾಗಿದೆ ನೋಡಿ. ತುಂಬ ಕ್ಲೌಡಿಯಾಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿದೆ. ಗಾಳಿನೂ ಈಗ ವಿಂಡ್ ಬ್ರೀಸ್ ಬರ್ತಾಯಿದೆ. ಗಾಳಿ ಮತ್ತು ಅಟ್ ದ ಸೇಮ್ ಟೈಮ್ ಡ್ರಿಸ್ಲಿಂಗ್ ಆಗ್ತಾ ಇರುತ್ತೆ, ಸರಿನಾ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಅಜ್ಜಿ ಮನೆ, ಇದೇ ನಮ್ಮ ಅಜ್ಜಿ ಮನೆ ಮತ್ತು ನಾನು ಹುಟ್ಟಿದ ಮನೆ. ಇದು ಸಣ್ಣ ವಯಸ್ಸಿಂದ ಆಡಿ ಬೆಳೆದಿದ್ದ ಮನೆ. ಸೊ ಇಲ್ಲಿ ನೋಡಿದ್ರೆ ಹಂಗೆ ರೋಡ್ ಕಂಟಿನ್ಯೂ ಆಗಿದೆ. ಸಖತ್ ಗ್ರೀನರಿ ಇದೆ. ಇಲ್ಲಿ ಗಾಡಿಗಳು ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಆ್ಯಂಡ್ ಒಳಗೆ ಹೋಗೋಣ ಈಗ. ಒಳಗೆ ಇಲ್ಲಿ ವರಂಡದಲ್ಲಿ ಫ್ರಂಟ್ ಯಾರ್ಡಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರಂಟ್ ಯಾರ್ಡಲ್ಲಿ ಇಲ್ಲೊಂದು ತೆಂಗಿನ ಮರ ಇದೆ. ನಮಗೆ ಸುತ್ತ ನಮಗೆ ಎಷ್ಟು ತೆಂಗಿನ ಮರ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲೊಂದು ತೆಂಗಿನ ಮರ ಇದೆ, ಒಂದು ದೊಡ್ಡ ತೆಂಗಿನ ಮರ. ನಾನು ಹುಟ್ಟಾಗಿಂದನೂ ಈ ತೆಂಗಿನ ಮರ ಇದೆ. ಆಮೇಲೆ ಇಲ್ಲೋದ್ರೆ ಇಲ್ಲಿ ನಮಗೆ ತುಳಸಿ ಕಟ್ಟೆ ಸಿಗುತ್ತೆ. ಸೊ ಇದು ಹೊಸ ತುಳಸಿ ಕಟ್ಟೆ ಈಗ ಕಟ್ಸಿದ್ದಾರೆ. ಸೊ ತುಳಸಿ ಕಟ್ಟೆ ಅದಾದಮೇಲೆ ಇಲ್ಲೊಂದು ತೆಂಗಿನ ಮರ ಇದೆ ನಮಗೆ. ಸೊ ಒಂದು ತೆಂಗಿನ ಮರ ಆದ ತಕ್ಷಣ ಇನ್ನೊಂದು ತೆಂಗಿನ ಮರನೇ ಸಿಗುತ್ತೆ ನಮಗೆ. ಸೊ ಇಲ್ಲೊಂದು ಸ್ವಲ್ಪ ಗ್ರೀನರಿ. ಇದು ಫ್ರಂಟ್ ಯಾರ್ಡ್ ಇದ್ದು. ಸೊ ಹಂಗೆ ನಾವು ಹೋದರೆ ಇಲ್ಲಿ ಟೆರೆಸ್ಸು. ಇಲ್ಲೋದ್ರೆ ನಮಗೆ ಫುಲ್ ವ್ಯೂ ಕಾಣುತ್ತೆ. ಟೆರೆಸ್ ಆದಮೇಲೆ ಹಂಗೆ ನಾವು ಹಿಂದೆ ಹೋದರೆ ಇಲ್ಲೊಂದು ತೆಂಗಿನ ಮರ ಸಿಗುತ್ತೆ ನಮಗೆ. ಸೊ ಇದು 3rd ತೆಂಗಿನ ಮರ. ಇನ್ನು 3ನೇ ತೆಂಗಿನ ಮರ ನಮಗೆ. ಅದಾದಮೇಲೆ ಹಿಂಗೆ ಹೋಗ್ತಾ ಇದ್ದರೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಕಾಮಾಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ನಮಗೆ ಜಾಗ ಇದೆ. ಅದಾದಮೇಲೆ ಇಲ್ಲೊಂದು ತೆಂಗಿನ ಮರ ಸಿಗುತ್ತೆ ನಮಗೆ. ಇಲ್ಲೊಂದು ತೆಂಗಿನ ಮರ, ಇದು 4ನೇ ತೆಂಗಿನ ಮರ. ಇಲ್ಲಿ ಬಂದರೆ ನಾವೀಗ ನಮ್ಮ ಒಂದು ಬ್ಯಾಕ್ ಯಾರ್ಡಲ್ಲಿ, ನಮ್ಮ ಅಜ್ಜಿ ಮನೆ ಬ್ಯಾಕ್ ಯಾರ್ಡಲ್ಲಿ ಹಿಂದೆ ಹಿತ್ತಲು ಹೆಂಗಿದೆ ಅಂತಂದರೆ ಎಷ್ಟು ಸುಂದರವಾಗಿದೆ ನೋಡಿ. ಎಷ್ಟೊಂದು ಗ್ರೀನರಿ ಇದೆ ನಿಮಗೆ. ಮತ್ತು ಇಲ್ಲಿ ಅವರು ನಮ್ಮ ಅಜ್ಜಿ ಯಾವ್ಯಾವ ಗಿಡಗಳು ಹಾಕಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇದು ಬಂದು ಅರ್ಶಿಣದ ಕೊಂಬಿನ ಗಿಡ ಬರುತ್ತಲ್ಲ, ಅದಂತೆ. ಇದು ಅರ್ಶಿಣದ ಕೊಂಬಿನ ಗಿಡ. ಇದು ಅದರಲ್ಲಿ ಈ ಎಲೆಯಲ್ಲಿ ನಾವು ಇದು ಏನು ಕಡುಬು ಮಾಡ್ತೀವಲ್ಲ, ಆ ಎಲೆಯಲ್ಲಿ ಸುತ್ತುತ್ತಾರಲ್ಲ, ಆ ಎಲೆ ಅಂತ. ಇದು ಇಲ್ಲೂ ಇದೆ, ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಂದರೆ ಇದು ನಮಗೆ ಇಲ್ಲಿ ವಿಳೆದೆಲೆ ಸಿಗುತ್ತೆ. ಸೊ ವಿಳೆದೆಲೆ ಗಿಡ ಹಾಕಿದ್ದಾರೆ. ನಾವು ಕಳ್ಸಕ್ಕೆಲ್ಲ ನಾವಿನ್ನು ಉಪಯೋಗಿಸ್ತೀವಿ. ಅದಾದಮೇಲೆ ಇಲ್ಲೊಂಥರ ಚಪ್ಪಡಿ ಕಲ್ಲು ಹಾಕಿದ್ದಾರೆ ನೋಡಿ. ಇಲ್ಲಿ ಅವಾಗ ನಾನು ನಮ್ಮಪ್ಪ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಕಸಿನ್ಸ್ ಎಲ್ಲ ಬಂದಾಗ. ಅಂದರೆ ಇಲ್ಲೊಂದು ಕಲ್ಲಿಡೋದು, ಅಲ್ಲೊಂದು ಕಲ್ಲಿಡೋದು, ಕ್ರಿಕೆಟ್ ಆಡ್ತಾಯಿದ್ವಿ. ಅದಾದಮೇಲೆ ಇಲ್ಲಿ ನಿಮಗೆ ಯಾವ್ಯಾವ ಗಿಡಗಳು ಸಿಗುತ್ತೆ ಎಲ್ಲ ಸಣ್ಣ ಗಿಡಗಳಿದೆ. ಇಲ್ಲಿ ನಿಮಗೆ ಮಿಂಟ್ ಪ್ಲ್ಯಾಂಟ್ ಸಿಗುತ್ತೆ, ಪುದೀನ ಸೊಪ್ಪಿಂದು ಗಿಡ ಹಾಕಿದ್ದಾರೆ. ಪುದೀನ ಸೊಪ್ಪು ಆದಮೇಲೆ ನಮಗಿಲ್ಲಿ ಮತ್ತೆ ತುಳಸಿ ಗಿಡ ಸಿಗುತ್ತೆ. ಎಲ್ಲ ಅದೇ ಓಪನ್ ಸ್ಪೇಸಲ್ಲಿ ಹಾಕಿದ್ದಾರೆ. ಆವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು. ಆಮೇಲೆ ಇಲ್ಲಿ ಚೆಂಡು ಹೂವದು ಗಿಡ ಇದೆ. ಚೆಂಡು ಹೂವು ಆದಮೇಲೆ ಇದೊಂಥರ ಯಾವುದೋ ಸುಂದರವಾಗಿರೋದು, ಯಾವುದೋ ಒಂದು ಬ್ಯೂಟಿಫುಲ್ ಆಗಿರೋದು ಹೂವದ ಗಿಡ ಹಾಕಿದ್ದಾರೆ ನೋಡಿ, ಇದೊಂದಿದೆ. ಅದಾದಮೇಲೆ ಇಲ್ಲಿ ಬದನೆಕಾಯ್ದು ಗಿಡ ಇದೆ. ನಿಮಗೆ ಬದನೆಕಾಯಿ ಬಿಟ್ಟಿದೆ, ಆಗಲೇ ಫಲ ಬಿಟ್ಟಿದೆ ಅನಿಸುತ್ತೆ. ಬದನೆಕಾಯ್ದು ಗಿಡ ಹಾಕಿದ್ದಾರೆ. ಅದಾದಮೇಲೆ ಅಲ್ಲಿ ನಿಮಗೆ ಇಲ್ಲೊಂದು ಹೈಬಿಸ್ಕಸ್ಸಿಂದು ಹಾಕಿದ್ದಾರೆ ಗಿಡ. ದಾಸವಾಳದ ಗಿಡ ಹಾಕಿದ್ದಾರೆ. ಇಲ್ಲಿ ಮತ್ತೆ ನಮಗೆ ಕರ್ಬೇವಿನ ಸೊಪ್ಪಿಂದು ಗಿಡ ಸಿಗುತ್ತೆ. ಇದು ದೊಡ್ಡ ಕರ್ಬೇವಿನ ಸೊಪ್ಪಿನ ಗಿಡ. ಎಲ್ಲ ಅಡುಗೆ ಗಿಡಿಗೆಲ್ಲ ಇಲ್ಲಿಂದನೇ ತೊಗೊತಾರೆ, ಇಲ್ಲಿಂದ. ಸೊ ಇದಿಷ್ಟು ಬ್ಯಾಕ್ ಯಾರ್ಡಲ್ಲಿ ಇಷ್ಟೊಂದು ಗ್ರೀನರಿ ಇದೆ. ಮತ್ತು ಇಲ್ಲೊಂದು ಮರ ಇದೆ ನೋಡಿ. ಸೊ ಇಲ್ಲೊಂದು ತೆಂಗಿನ ಮರ ಬರುತ್ತೆ ನಮಗೆ. ಸೊ ಇಲ್ಲೊಂದು ತೆಂಗಿನ ಮರ. ಸೊ ಒಟ್ಟು ನಮಗೆ ಒಂದು ಆ ಕಡೆ 1 2 3 4 5 6 ತೆಂಗಿನ ಮರ ಬರುತ್ತೆ. 6 ತೆಂಗಿನ ಮರ ಸರೌಂಡಿಂಗಲ್ಲಿರೋದು. ಸೊ ಇಲ್ಲಿಂದ ನಮಗೆ ವ್ಯೂ ಬ್ಯಾಕ್ ಯಾರ್ಡ್ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ ನಮಗೆ.
ಫುಲ್ಲು ಗ್ರೀನರಿ ಆಗಿದೆ. ಆ್ಯಂಡ್ ನೆನ್ನೆ ಮೊನ್ನೆ ಮಳೆ ಬಂದಿರೋದ್ರಿಂದ ಫುಲ್ಲು ಲೈಕ್ ಒದ್ದೆನೇ ಇದೆ ಎಲ್ಲ, ಫುಲ್ಲು ಆಲ್ಮೋಸ್ಟ್ ವಾಟರಿ. ನೋಡಿದ್ರೆ ಇನ್ನೂ ನಿಮಗೆ ಮೋಡ ಹಂಗೆ ಇದೆ. ಒಂದು ಡ್ರಿಸ್ಲಿಂಗ್ ಬರ್ತಾ ಇದೆ ಸರ್, ನೀವು ಬೇಕಾದ್ರೆ ನೋಡ್ಬೋದು. ಸ್ವಲ್ಪ ಕಾಣ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ. ಆವಾಗಲೇ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಸೊ ಡ್ರಿಸ್ಲಿಂಗ್ ಬರ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆಗಲೇ ವೀಡಿಯೋ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ ಒಂದು 2 ಮಿನಿಟ್ಸ್ ಆಗಿತ್ತು, ಪಾಸ್ ಮಾಡಿ. ಆಗಲೇ ಡ್ರಿಸ್ಲಿಂಗು ಸ್ಟಾರ್ಟ್ ಆಗೋಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಡ್ರಿಸ್ಲಿಂಗ್ ಬರ್ತಾ ಇರುತ್ತೆ ಹಿಂಗೇ. ಜೋರಾಯಿತು ಅನಿಸುತ್ತೆ, ಆದರೂ ಚೆನ್ನಾಗಿದೆ. ಈ ಮಳೆಯಲ್ಲಿ ನೆಂದರೆ ಏನೂ ಆಗೋಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಡ್ರಿಸ್ಲಿಂಗು. ಆ್ಯಂಡ್ ಡ್ರಿಸ್ಲಿಂಗಲ್ಲಿ ಹಿಂಗೆ ನೋಡಿದ್ರೆ ನಿಮಗೆ ಈ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ವಾ ಸಖತ್ತಾಗಿದೆ ವೆದರ್ ಮಾತ್ರ. ಈ ವೆದರ್ ನಮ್ಗೆ ಯಾಕೋ ಬೆಂಗಳೂರಲ್ಲಿ ಸಿಗ್ತಾನೆ ಇಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬರಬೇಕಾಯಿತು. ಮಾನ್ಸೂನ್ ಅಂದರೆ ನಮ್ಮೂರು ಮಲೆನಾಡು ರೀಜನ್ನು ಭದ್ರಾವತಿಲಿ ಈ ಥರ ಬರ್ತಾನೇ ಇರುತ್ತೆ ಹಿಂಗೆ ಡ್ರಿಸ್ಲಿಂಗು. ನೋಡೋಕ್ಕೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಏನಂತೀರಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಯೂನಿಕ್ ವೀಡಿಯೋಗಳು ಆಮೇಲೆ ಹೊಸದು ತರ್ತಾನೆ ಇರ್ತೀನಿ ನಿಮ್ಮ ಮುಂದೆ. ಏನಾದ್ರೂ ಡ್ರಿಸ್ಲಿಂಗ್ ಬರ್ತಾ ಇದೆ, ನೀವು ನೋಡಿದ್ದೀರ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ಮಾತ್ರ. ಆ ಒಂದು ಫೀಲಿಂಗು ಡ್ರಿಸ್ಲಿಂಗ್ ಬರ್ತಾ ಇರಬೇಕು, ಈ ಥರ ನಾವು ನೆನೀತಾ ಇರಬೇಕು ಆ ಕಡೆ ಈ ಕಡೆ. ಅಂದರೆ ಜಾಸ್ತಿ ಮಳೆ ಬಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಈ ಥರ ಸಣ್ಣ ಡ್ರಿಸ್ಲಿಂಗ್ ಬಂದರೆ ಆ ಫೀಲಿಂಗೇ ಚೆಂದ. ಅದನ್ನು ನಾನು ಈ ಒಂದು ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಮಾತ್ರ ಫೀಲಿಂಗು. ಸರಿ, ಈ ವಿಡಿಯೋ ನಾನು ಇಲ್ಲೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.